ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸುರುಣಿಗಿ ಗ್ರಾಮದಲ್ಲಿ ನಡೆದ ಘಟನೆ. ಹೌದು ವೀಕ್ಷಕರೇ, ಈ ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮತ್ತು ಗಂಡು ಮಕ್ಕಳ ಶಾಲೆ ಸುರುಣಿಗಿಯಲ್ಲಿ ಸರ್ಕಾರಿ ಶಾಲೆಯ ಒಳಗಡೆ ಆಡ ಹಗಲೇ ನಡೆಯುತ್ತಿರುವ ಕಾಳು ಕಡಿ ಎಣ್ಣೆ ಅಕ್ಕಿ ಇತರೆ ತರಕಾರಿ ಧಾನ್ಯಗಳು ಶಾಲೆಯ ಒಳಗಡೆ ಅಡಿಗೆಯ ಸಹಾಯಕರಾದ ಕೈಚಳಕ ಸುಮಾರು ದಿನಗಳ ಹಿಂದಿನಿಂದ ಮಾಡುತ್ತಾ ಕೈಚಳಕ ಚಾಪು ಬೀಸಿದ್ದಾರೆ. ಹಾಗಾದ್ರೆ ಅಡುಗೆ ಸಹಾಯಕರ ಕೈಚಳಕದಲ್ಲಿ ಅದರಲ್ಲಿ ಹಾಗಾದ್ರೆ ಶಿಕ್ಷಕರ ಪಾಲು ಎಷ್ಟು? ಇವರಿಗೆ ಏನು ಸರ್ಕಾರಿ ಸಂಬಳ ಸಾಲುತ್ತಿಲ್ಲವೇ? ಹಾಗಾದರೆ ಇವರೇ ನಮ್ಮ ಮಕ್ಕಳಿಗೆ ಶಿಕ್ಷಣ ಹೇಗೆ ನೋಡುತ್ತಾರೆ? ಇವರು ಇದೇ ರೀತಿ ನಡೆದುಕೊಂಡರೆ ಮಕ್ಕಳಿಗೆ ಶಿಕ್ಷಣ ಹೇಗೆ ಕೊಡುತ್ತಾರೆ? ಇಂಥ ಶಿಕ್ಷಕರಿಂದ ನಮ್ಮ ಮಕ್ಕಳ ಭಾಷೆ ಏನಾಗಬಹುದು ಎಂಬುದು ಚಿಂತನೆಯಾಗಿದೆ ಎಂದು ಗ್ರಾಮದ ಜನರು ಹೇಳುತ್ತಿದ್ದಾರೆ. ಹಾಗಾದರೆ ಮೇಲಿದ್ದ ಅಧಿಕಾರಿಗಳು, ಸ್ಥಳೀಯ ಶಾಸಕರು ಡಾಕ್ಟರ್ ಚಂದ್ರು ಲಮಾಣಿಯವರು ಇಂತಹ ಕಳ್ಳರ ಕಿವಿ ಹಿಂಡುವಂತಹ ಕೆಲಸ ಮಾಡಬೇಕಾಗಿದೆ. ಹಾಗಾದ್ರೆ ಇವರು ಏನು ಮಾಡುತ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ. ಸಂದರ್ಭದಲ್ಲಿ ಗ್ರಾಮದ ಜನರು ಇಂತಹ ಶಿಕ್ಷಕರನ್ನು, ಇಂತಹ ಕೆಲಸಗಾರರನ್ನು, ಇವರೆಲ್ಲರನ್ನು ಈ ಕೂಡಲೇ ವಜಾ ಮಾಡಬೇಕೆಂದು ಗ್ರಾಮದ ಜನರು, ಸ್ಥಳೀಯ ಯುವಕರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಕೂಡಲೇ ರಾಜ್ಯ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ವಿಜಿ ವಾಯ್ಸ್ ಕನ್ನಡ ಚಾನೆಲ್ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಸರ್ಕಾರ ಮುಂದೆ ಕ್ರಮಗಳನ್ನ ಏನು ತೆಗೆದುಕೊಳ್ಳುತ್ತೆ ಎಂಬುದು ಕಾದು ನೋಡಬೇಕಾಗಿದೆ. ಸಂದರ್ಭದಲ್ಲಿ ಗ್ರಾಮದ ಯುವಕರು ಮತ್ತು ಜನರು ಪಾಲ್ಗೊಂಡಿದ್ದಾರೆ. ವರದಿ ಸಂಜೀವ್ ಪೋತ್ರಾಳ್, ವಿಜಿ ವಾಯ್ಸ್ ಕನ್ನಡ ಚಾನೆಲ್, ಗದಗ್. ಪರಿಸ್ಥಿತಿ ನಿರ್ಮಾಣ ಆಗೈತಿ. ಸಂಬಂಧಪಟ್ಟ ಅಧಿಕಾರಿಗಳು ಏನದರ ಆಫೀಸರ್ ಈ ಶಾಲೆ ಸಿಬ್ಬಂದಿ ಮ್ಯಾಗ ಮತ್ತು ಶಿಕ್ಷಕರ ಮ್ಯಾಗ ಸೂಕ್ತ ಕಾನೂನು ಕ್ರಮ ಜರುಗಿಸಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಏನು ತಾಲೂಕು ಆಫೀಸ್ ಐತಿ ಸಿರೆಟ್ ಒಳಗಡೆ ಅಲ್ಲಿ ಬಂದು ನಾವು ಪ್ರತಿಭಟನೆ ಮಾಡ್ತೀವಿ. ಇದು ನಿಮ್ಗೆ ಎಚ್ಚರಿಕೆ ಅಂತ ತಿಳ್ಕೊಂಡು ಇದನ್ನ ಏನು ಆ್ಯಕ್ಷನ್ ತೊಗೊಂತೀರಿ ನಾವು ಬುಧವಾರ ಮಟ್ಟ ಕಾದು ನೋಡ್ತೀವಿ. ಏನು ಇವತ್ತು ಸುರುಣಿಗಿ ಗ್ರಾಮದಲ್ಲಿ ನಡೆದಂಥ ಘಟನೆ, ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಏನು ಖಚಿತ ಮಾಹಿತಿ ಮೇರೆಗೆ ಮಕ್ಕಳು ಈ ಥರ ನಮ್ಮದು ಫುಡ್ ಕಳುವು ಮಾಡ್ತಾ ಇದ್ದಾರೆ, ಅಡುಗೆಯವರು ಮತ್ತು ಶಿಕ್ಷಕರು ಸೇರಿ ಈ ಥರ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಊಟಕ್ಕೆ ಸ್ವಲ್ಪ ನೀಡಿ ತಾವು ರೇಷನ್ನ ಮನೆಗೆ ಹೋಗ್ತಾ ಇದ್ದಾರೆ ಅಂತಂದು ನಮಗೆ ಏನು ಊರಿನ ಗ್ರಾಮಸ್ಥರ ಮುಂದೆ ಎಲ್ಲ ಹೇಳಿದ್ದಕ್ಕೆ ಇವತ್ತೆಲ್ಲರೂ ಊರಿನ ಗ್ರಾಮಸ್ಥರು ನಾವೆಲ್ಲರೂ ಸೇರಿ ಹೋಗಿ ಖುದ್ದಾಗಿ ಇವತ್ತು ಅವರು ಏನು ರೇಷನ್ ಮಕ್ಕಳನ್ನು ರೇಷನನ್ನು ಹಾಲಿನ ಪ್ಯಾಕೆಟು, ಅಕ್ಕಿ, ಬೇಳೆ, ಇದೇನು ತರಕಾರಿ ಇದನ್ನೇನು ಒಯ್ತಿದ್ರು ಇವತ್ತು ನಾವೇ ಖಚಿತ ಮಾಹಿತಿ ಮೇರೆಗೆ ಹೋಗಿ ನಾವೆಲ್ಲರೂ ಗ್ರಾಮಸ್ಥರು ಹೋಗಿ ಇವತ್ತು ಅದನ್ನು ಹಿಡಿದು ಪರಿಶೀಲನೆ ಮಾಡಿದಾಗ ನಮಗೆ ಸತ್ಯಾಂಶತೆ ಗೊತ್ತಾಯಿತು. ಇದರಿಂದ ಮಕ್ಕಳಿಗೆ ಭಾಳ ಊಟಕ್ಕೆ ಸಮಸ್ಯೆ ಆಗ್ತಾಯಿದೆ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು, ಬಿ ಆಫೀಸರು ಮತ್ತು ಶಿಕ್ಷಣ ಸಚಿವರು ಇದ್ರ ಮೇಲೆ ಗಮನ ಹರಿಸಿ ಈ ಸೂಕ್ತವಾದಂಥ ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಒಂದು ನಮ್ಮ ಊರಿನ ಶಾಲೆಗೆ ಒಂದು ಮಕ್ಕಳಿಗೆ ಒಂದು ಅನುಕೂಲ ಮಾಡಿಸಿಕೊಡ್ಬೇಕಂತೇಳಿ ನಾವು ಈ ಮುಖಾಂತರ ವಿನಂತಿ ಮಾಡಿಸ್ತೀವಿ.